ಉಸಲ ಮ್ಯಾಗ ಕೆಳಗ ಹಾಕತ್ ನೋಡತ್ತಾಗ ಸಾಕಾಗಿ ಹೋತತ್ತಾಗ ಸತ್ ಸುಡಗಾಡ್ ಸೇರೋದು ಒಂದ ಬಾಕಿ. ಯಾಕ್ಲೆ ಸತ್ ಸುಡಗಾಡ್ ಸೇರ್ಬೇಕನ್ನಕತ್ತಿಯಲ್ಲ? ಏಯವ್ವ ನಮ್ಮ ಓದವಳಗಂಗವ್ವ ನಿನಗಲ್ಲ ಯವ್ವ ನನಗ ನಾ ಅನ್ಕೊಂಡಿ. ಕಟ್ಟಿಗೆ ಇಟ್ಟು ಒಟ್ಟು ಬಾರ ಇಲ್ಲ ಶಾಂತವ. ಹುಡುಗಿ 6 ಗಂಟೆ ಆತು ಇನ್ನ ಬಂದಿಲ್ಲಲ್ಲ. ಎಲ್ಲಿ ಹೋಗ್ತಾನಿ ಏನು ಎತ್ತ ಏನಾರ ಹೇಳ್ತಾನ ನಿನಗ? ಇಲ್ಲಿ ಬಿಡ್ರಿ ಅತ್ತೀರ ನಾನು ಏನು ಹೇಳಿಲ್ಲ. ಏನಾರ ಪೆಸಲ್ ಕ್ಲಾಸ್ ಗಿಲಾಸ್ ಎದ್ದಿರ್ಬೇಕು. ಆ ಪಸಲ್ ಕ್ಲಾಸ್ ಅಂತ ಇಟ್ಬಿಡ್ತಾರಲ್ಲ ಅವ್ನ. ಹೊತ್ತಿಲ್ದ ಹೊತ್ತಿನ ಕತ್ತಿ ಮೇಲೆ ಇರುತ್ತೆ ನಂಗೆ ಅವ್ನು ಇಟ್ಬಿಡ್ಲೆ ಮತ್ತೆ ಅಲ್ಲೇ ಇರ್ಬೇಕಾಕತ್ತಲ್ಲ. ಓದದ್ ಬರೀದು ಈಗ ದೊಡ್ಡ ಸಾಲಿ ರೇಕಿದೆ ಹಂಗಾಗಿ ಪುರ್ಸತ್ ಇರೋದಿಲ್ಲ. ಏನ ಶಾಂತವ ಏನಾರ ಹೇಳಾಳನ? ಅಯ್ಯೋ ನನ್ನ ಹಣೆ ಬರ್ಗಣೆ ಚೌತಿ. ಓದುದು ಬರೀದು ದೊಡ್ಡ ಸಾಲಿ ಪುರ್ಸತ್ತು ಇರುದಿಲ್ಲ ಅಂದೆ. ಊರ್ ಸುತ್ತಾಕ ಹೋಗ್ತಾಳ? ನಾನು ಅದನ್ನ ಹೇಳಕತ್ತೀರ ನಿನಗ. ಊರ್ ಸುತ್ತಾಕ ಹೊಂಟಾಳ ಕಿತ್ತೆತ್ತಾಗ ಯಾಕ ಏನು ಎತ್ತ ಎಲ್ಲಿ ಹೋಗ್ತಾಳ ಕೇಳೋರ್ ಹೇಳೋರ್ ಇಲ್ದಂಗ ಆಗೈತಿಕಿದೆ. ನಂದ ಒಟ್ಟು ಹೆದರ್ತಿದ್ಲ ನನಗ. ಈಗ ಅದು ಇಲ್ಲ. ಈಗ ಕೇಳಕಿನ್ ಬಿಗು ಹಚ್ಚಿ ಕೇಳ ಊರ್ ಸುತ್ತಾಕ ಎಲ್ಲಿ ಹೋಗಿದ್ದೆ ಅಂತ ಕೇಳಕಿನ. ಅಲ್ಲ ಪುರ್ಸತ್ ಅಂದ್ರೆ ಊರ್ ಸುತ್ತ ನಂಗೈತೆ ಅವ್ರಿಗೆ. ಏನಾರ ಮಾಡ್ಕೊ ಹೋರತ್ತ. ಒಳಗ ಕೆಲಸದ ಕಂಡಗ ಎಲ್ ಕುದ್ರಾಕೋಲಿ ಮನಗಂಡ ಕೆಲಸ ಕುಂತಾವಲ್ಲಿ ಒಳಗ. ಖಾಲಿ ಇಲ್ಲಿ ಪುಕ್ಕಟ ಮಾತ್ರ ಕುಂತ ಕೂತ್ರಿ ಯಾರು ಮಾಡೋರ್ ಅದಾರ? ಹೋಗೇ ಬಿಟ್ಲ ಅವ್ಳ ಒಳಗ ಅಂದಂಗ ಅಲ್ಲಿ ಹೊಂಟಿದ್ದಿ. ಅಮಾಸಿ ಅಲ್ಲ ಅಲ್ಲ ಅಲ್ಲಿ ಕಟ್ಟಬೇಡಿ. ಯಾಕೆ ಬಂದೇ ಇಲ್ಲ ಅಲ್ಲಿ ಕಡೆ ಅಮಾಸಿ? ಅಯ್ಯೋ ಈ ಮುದಿಕ್ ಎದಕ್ ಕರಿತಾ ಏನಾತಾಗ? ಅಲ್ಲ ಊರಲ್ಲಿ ಕಟ್ಟಬೇಡಿ ನೋಡಿ ನೋಡ್ಲಂಗ ಏ ಅಮಾಸಿ ಬರ್ತೀನ ಕೆರತೋಲೆ. ಅಯ್ಯೋ ಇಲ್ಲಿ ಯಾಕೆ ಬಡ್ಕೊಳಕತ್ತಾನ? ತೆಲಿಗಿಲಿ ನೋವನ ಏನ ಏನ ಏನಂತೀಯಲ್ಲ? ಆದ್ರೂ ಅಮಾಸಿ ಮದುವೆಗಿನ ಬಾರಿ ಸಕ್ ಬಂದತ್ ಬಿಡ. ಮಳ್ಳ ಊರ್ ಮಳ್ಳ ಹೆಂತಿ ನೋಡಿ ಕಣ್ಣು ತಿರುಗೈತೆ ನಿಂದ. ಊರ್ ಬಾಡ್ಯ ಮದುವೆಗಿನ ಬಾರಿ ಸೊಕ್ಕ ಬಂದತಿ ಮತ್ ನಿನಗೂ. ಅಯ್ಯೋ ನನ್ನ ಹೊಟ್ಟೆ ಉರ್ಸಾಕ ಕರ್ದತಿ ಮುದಿಕ್ಕಿ. ಮದುವೆಯಾಗಿನ ಸೊಕ್ಕ ಬಂದತ್ತಂತ. ಏನು ಸುಖ ಕಂಡೇನಂತ ಸೊಕ್ಕ ಬರ್ಬೇಕು. ಮದುವೆಯಾಗಿ ಏನು ತತ್ತಾಗ ಹೋಗ್ಯಾಳ, ನಾ ಇತ್ತಾಗ ಬಂದೇನಿ. ಇನ್ನೂ ಏನಿಲ್ಲ ಎತ್ತಿಲ್ಲ ಸೊಕ್ಕ ಬಂದತ್ತಂತ ಸೊಕ್ಕ. ಹಿಂಗಾಗಿ ಅಲ್ಲ ನನ್ನ ಹೊಟ್ಟೆ ಉರ್ಸದಿ ಮುದಿಕ್ಕಿ. ಈಗ ಏನು ಆಗ್ಬೇಕು ಹೇಳು? ಅಲ್ಲ ಏನ ಅಂತೀಯಲ್ಲ ಸ್ವಲ್ಪ ಜೋರಾಗಿರ ಮಾತಾಡು. ಎಲ್ಲಿ ಜೋರು ಮಾತಾಡಕ್ ಹೋಗ ಇವ ಕೆಲ್ಸದ ಅವತ್ತಾಗ ತಲೆ ಹಿಡಿಸ್ತೀಯತ್ತ ಒಂದು ಅಳತಿ. ಮದುವೆ ಅದು ಕೈಗೆ ಬಂತು ಬಾಯಿಗೆ ಬಂದಿಲ್ಲ ಅಂತ ನಾನು ಹೊಟ್ಟೆ ಬ್ಯಾನಿ ಈಕಿದೊಂದತ್ತಾಗ. ಅಯ್ಯ ಹುಚ್ಚಿಗಿಚ್ಚಾಗೈತಿ ಏನಿದೆ? ಅಲ್ಲ ಬಾರ್ಲ ಏನಪ್ಪ ಅಮಾಸಿ ಸಿಟ್ಟಾಗ್ಬೇಡ ಬಾರ್ಲ ಇಲ್ಲಿ. ಏನ ಅಮಾಸಿ ನಿನ್ನ ಮದ್ವಿ ಇದ್ರಾಗ ಊಟ ಅಡಿಗೆ ಮಾಡಿಸಿದ್ರಲ್ಲ ಮೈಸೂರು ಪಾಕ್ ನನಗೆ ಸಿಕ್ಕೇ ಇಲ್ಲಪ್ಪ. ಇನ್ನೇನ ತಗೋದ್ರ ಮೈಸೂರು ಪಾಕ್ ತಂದು ಕೊಡ್ಲ? ಮೈಸೂರು ಪಾಕ್ ತಂದು ಕೊಡು. ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೆ 1 2 ತಿನ್ಬೇಕಂತೇಳಿ ಸಿಗಲೇ ಇಲ್ಲಪ್ಪ. ಹುಡುಗಿ ಸಾಕತ್ ಹೋಗತ್ತ. ಓ ಈಗ ತರಕೋದೆ ಆಮೇಲೆ ತಂದು ಕೊಡು ಅಂತ ಬಿಡು. ಆತ್ ಬಿಡು ಹೋಲ್ ತೊಂಬ ಹೋಲ್ ತಿಂತೇನೆ. ಅಣ್ಣ ನೀ ಏನು ತಲೆ ಕೆಡಿಸ್ಕೋಬೇಡ. ನೀ ಕರ್ಕೊಂಬ ಅತ್ಕೆಮ್ಮನ. ಏನು ಅತಿಗೆಮ್ಮನ? ಆಕಿನೂ ನಿನ್ನಷ್ಟೇ ವಯಸ್ಸು. ಅಪ್ಪ ವಯಸ್ಸು ಮುಖ್ಯ ಅಲ್ಲ ಸ್ಥಾನ ಮುಖ್ಯ. ಆಕಿ ನೀನ್ ಮದುವೆ ಮಾಡ್ಕೊಂಡ್ರೆ ನಂಗೆ ಅತ್ತಿಗೆ ಮಕ್ಕಳಿಲ್ಲ. ಓ ಅದಕ್ಕೆ ಅದಾದಾಗ ಓದಿರ್ಬೋದಿತ್ತಲ್ಲ, ಈಗ ಓದಿರ್ತೀಯ? ಈಗ ಲಕ್ಷ್ಮಿ ಲಕ್ಷ್ಮಿ ಅಂತ ಕರೆಯಕ್ಕೆ ಮನ್ಸು ಹೋಗ್ತದ? ಬೇಡ ಸುಮ್ಮನಿರು. ಅತ್ತಿಗೆಮ್ಮ ಅಂದ್ರೆ ಅವರಿಗೂ ಅದೇ ಫೀಲಿಂಗ್ ಬರ್ತತಿ. ಓಹೋ ಫೀಲ್ ಬರ್ಸ್ತಾ ಇದೀಯಾ? ಬರ್ಸ್ ಸರಿ ನೀ ಇಡು. ನನ್ನ ಹೆಚ್ಚು ಕೆಲಸ ಐತಿ. ಮನೆ ಕ್ಲೀನ್ ಮಾಡ್ಕೋಬೇಕು, ನಿನ್ನ ರೂಮ್ ಕ್ಲೀನ್ ಮಾಡ್ಬೇಕು, ಆಮೇಲೆ ಎಷ್ಟು ಕೆಲಸ ಐತಿ ಒಳಗೆ ಅಡಿಗೆ ಏನು ಮಾಡತ್ತಾಳ ಅವ್ವ ನೋಡ್ಬೇಕು. ಎಲ್ಲಕ್ಕಿಂತ ಮೇನ್ ಅವ್ಗ ಹೇಳ್ಬೇಕು. ಸರಿ ನೀ ಹೇಳ. ಅವಾಗ ಬಂದಾಗ ಮತ್ತೆ ಏನಾರ ಅಂದಿಗಿಂದಾಳ? ಅವ ಅವ ಏನ ಒಳಗೆ ಕೆಲಸ ಅದಾವು. ಒಂದು ಕೆಲಸ ನೀ ಅಂತೂ ಮಾಡಲ್ಲ, ಮಾಡಕ್ಕೀಗೂ ಬಿಡದಲ್ಲ ತಗ. ಏನು ಹೇಳ? ಅವ ಅದ ಅಣ್ಣ ಫೋನ್ ಹಚ್ಚಿದ್ದ. ಅದಕ್ಕೇನು ಮಾಡ್ಬೇಕು? ಅದಕ್ಕೇನಿಲ್ಲವ. ಅದು ಫೋನ್ ಹಚ್ಚಿದ್ದ. ಇದು ಅತ್ತಿಗೆಮ್ಮನ ಕರ್ಕೊಂಡು ಮನೆಗೆ ಬರತ್ತಾನಂತ. ಅದಕ್ಕೆ ಏನಾರ ರುಚಿಯಾಗಿ ನಾಷ್ಟಕ್ಕೆ ಏನಾರ ಮಾಡ್ಬೇಕಂತ, ಆಮೇಲೆ ಚಂದಾಗಿ ಮಾತಾಡ್ಸ್ಬೇಕಂತ ಕರ್ಕೊಂಬರಾತೀನಿ ಅಂತ ಹಚ್ಚಿದ್ದ. ಅತ್ತಿಗೆಮ್ಮನ ಅಶ್ವಿನಿನ ಕರ್ಕೊಂಬರ್ಲಿ ರುಚಿಯಾಗಿ ಏನಾರ ಮಾಡ್ತೇನೆ. ಅಲ್ಲವ ಲಕ್ಷ್ಮಿನ ಅವ ಇದನ್ನೇ ಅಣ್ಣ ಹೇಳಂದಿದ್ದ. ಅಶ್ವಿನಿ ಸುದ್ದಿ ಏನೂ ತೆಗಿಯಾಕೋಬೇಡ. ತೆಗಿಬೇಡ. ತೆಗಿಲಂಗೆ ಹಂಗೆ ಕುಂದಿರ್ತಾನೆ. ಅಲ್ಲ ಅದ್ರ ಏನು ಇಲ್ಲ ಅಂತ ಅವ್ರ ಹತ್ರ ಬಿಡಯವ ಆತಾಗ. ಮತ್ತು ಅದೇ ಹುಡುಗಿಗೆ ಗಂಟು ಬಿದ್ದ ನಿಮ್ಮಣ್ಣ. ಆತು ಬಿಡು. ಈ ಜಲಂದ ನಾವೇನು ಮೊಮ್ಮಕ್ಕಳು ಕಾಣ್ತೀವೋ ಇಲ್ಲ ಅತ್ತಾಗ. ನನ್ನ ಆಜು ಬಾಜು ನನ್ನ ಸರಿಕದರೆಲ್ಲ ಮೊಮ್ಮಕ್ಕಳನ್ನ ಬಗಲಾಗಿ ಎತ್ಕೊಂಡು ಆಡಾಕತ್ತಾರ. ಸ್ವಸ್ತ್ಯಾರು ಬಂದು ರೊಟ್ಟಿ ಬಡ್ದು ಕೊಡಾಕತ್ತಾರ. ನನ್ನಣೆ ಬರ್ದಾಗ ಅದು ಬರ್ದಿಲ್ಲಲ್ವ. ಹಿಂಗೇ ಸಾಯ್ಬೇಕಂತ ಐತೆ ಏನ? ಆಗ್ಲಿ ಬಿಡು. ಹಿಂಗೇ ಸತ್ತೊಕ್ಕಿನ ಒಂದಿನ ನೆಮ್ಮದಿಯಾಗಿ ನೀವರ ಇರುವಂತಿರತ್ತಾಗ. ಅವ ಎದಕ್ಕೆ ಹಿಂಗೆ ಮಾತಾಡ್ತೀವಿ? ತಗ ಸುಮ್ಮನಿರವ. ಒಳ್ಳೆ ಹುಡುಗಿ ಅದಾಳ ಅಂತ ಅಣ್ಣ ಏನೋ ಇಷ್ಟಪಟ್ಟನ ಜೀವನದಾಗವ. ನಿಂಗೆ ಗೊತ್ತಿಲ್ಲ, ಮದ್ವಿ ಮಾಡ್ಕೊಳ್ಳೋ ಹುಡುಗ ಹುಡುಗಿಗೆ ಒಪ್ಪಿಗೆ ಇಲ್ಲ ಅಂದ್ರೆ ಜೀವನ ನರ್ಕ ಗೊತ್ತೈತಿ. ನೀನು ಅಂತಿದ್ದಿ ಯವ್ವ ನಿಮ್ಮ ಅಪ್ಪ ಇರೋ ಆಕಾರಕ್ಕೆ ನಾ ಇಷ್ಟಪಡ್ತಿದ್ದಿಲ್ಲವ ಯವ್ವ, ನಿಮ್ಮಪ್ಪನ ನಾವು ಅಲ್ಲೇ ಅಂದಿದ್ನಿ, ನಿಮ್ಮಪ್ಪನ ನಮ್ಮಪ್ಪ ಗಂಟು ಹಾಕ್ಬಿಟ್ನ ಅಂತ ಎಷ್ಟೆಲ್ಲ ಹೇಳಿಯಲ್ಲ ನೀನಂತ ಅನ್ಸರ್ಸ್ಕೊಂಡದಿ. ಅಣ್ಣಗೂ ಹಂಗ ಇರಂತೇನು? ಏನು ಮಾಡ್ತೀರಿ ಅಣ್ಣ ತಂಗಿ? ಮಾಡ್ರಿ, ನಿಮಗೆ ತಿಳಿದಿದ್ದೆ ಮಾಡ್ರಿ. ಬಡ ಕೆಲಸ ಮಾಡ್ಕೋಬೇಕು.
ಸ್ವಲ್ಪ ಸಮಯದ ನಂತರ. ಜ್ಯೋತಿ ಅಣ್ಣ, ಅಯ್ಯೋ ಈಕಿ ಯಾಕಪ್ಪ ಬಂದ್ಲು? ಜ್ಯೋತಿ ಯಾಕೆ ಇವತ್ತು ಕಾಲೇಜಿಗೆ ಬಂದಿಲ್ಲ? ನಾನು ನಿಂಗೆಲ್ಲ ಹುಷಾರಿಲ್ಲನ ಅಂತ ಮಾಡಿದೆ. ಫೋನ್ ಹಚ್ಬೇಕಂದೆ, ನಿನ್ ಫೋನ್ ಸೈಲೆಂಟ್ ಮಾಡಿಯ ಏನಪ್ಪ ಗೊತ್ತಿಲ್ಲ. ಫೋನ್ ಹಚ್ಚ 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 ಸಾಕತ್ ನೋಡವ, ಒಟ್ಟ ರಿಸೀವ್ ಮಾಡಿಲ್ಲ ನೀನು. ಇಲ್ಲ ಇಲ್ಲ ಸೈಲೆಂಟ್ ಏನಿಲ್ಲ, ನಾನು ಸ್ವಲ್ಪ ಒಳಗೆ ಕೆಲಸ ಮಾಡತ್ತಿದ್ನಲ್ಲ ಹಾಗಾಗಿ ರಿಂಗ್ ಆಗಿದ್ದು ನೋಡಿರಕ್ಕಿಲ್ಲ ಅಷ್ಟೇ. ಹೌದಾ? ಅಂದಂಗೆ ಒಂದು ಸ್ವಲ್ಪ ನೋಟ್ಸ್ ಬೇಕಾಗಿತ್ತೆ. ಹಾಂ, ಇದು ಇದು ಅಶ್ವಿನಿ, ಈಗ ಬೇಕಾ ನೋಟ್ಸ್? ಇದು ನಾನು ನಾಳೆ ಕಾಲೇಜಿಗೆ ಬರ್ತಿದ್ನಲ್ಲ, ತಡಿ ಇಲ್ಲಾಂದ್ರೆ ನೋಟ್ಸ್ ಕೊಟ್ಟೆ ಬಿಡ್ತೀನಿ. ಅಲ್ಲ ಅಷ್ಟೇ ಕಡಿಬಿಡಿ ಮಾಡತ್ತಿ. ಅಲ್ಲ ನೀನು ಯಾವಾಗೂ ಹಿಂಗೆ ಮಾಡ್ತಿದ್ದಿಲ್ಲಪ್ಪ, ಕುಂದೂರು ಅಂತಿದ್ದಿ. ಯಾಕೆ ಕುಂದೂರು ಅಂತ ನಾನು ಅಲ್ಲಿ ಯಾಕೆ ಏನಾರ ಪ್ರಾಬ್ಲಮ್? ಯಾರು? ಓ ನೀನವ ಅಶ್ವಿನಿ? ಏನವ ಭಾಳ ದಿನಕ್ಕೆ ಬಂದೆಲ್ಲ ಮನೆ ಕಡೆ, ಯಾಕೆ ಬರೋದು ಬಿಟ್ಬಿಟ್ಟಿಯಲ್ಲ? ಬರ್ಕೊಂತ ಹೋಗ್ಕೊಂತೀರು. ಕಂಡಬಿಟ್ಟು ಒಂದೇ 2 ತಿಂಗಳನ್ನ ಆಗಿತ್ತಲ್ಲ ನೀ ಬಂದಿದ್ದಿಲ್ಲ ಈ ಕಡೆ. ಯಾಕೆ ಏನಾರ ಅಂದಿದ್ರೆ ಜಗಳ ಮಾಡ್ಕೊಂಡಿದ್ರನ? ನಾನು 2 ಸಲ ಕೇಳಿದ್ದೆ, ಯಾಕವ ನಿನ್ನ ಫ್ರೆಂಡ್ ಬರೋವಳ್ಳಲ್ಲ ಅಂತೇಳಿ. ಏನಿಲ್ಲವಾ ಅಂದಿದ್ಲಿಕ್ಕೆ. ಇಲ್ಲ ಆಂಟಿ, ಫೋನ್ ಮಾಡಿದ್ದೆ ರಿಸೀವ್ ಮಾಡಲಿಲ್ಲ, ಕಾಲೇಜಿಗೂ ಬರಲಿಲ್ಲಲ್ಲ, ಹಂಗಾರ ಆರಾಮಿಲ್ಲ ಏನ ಹೋಗ್ತದಾರಾಗ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದಷ್ಟೇ. ಕುಂದ್ರ ತಟ ಚಾ ಕೊಡ್ತೀನಿ. ಇಲ್ಲ ಆಂಟಿ, ಚಾಗಿ ಏನು ಬೇಡ ಆಂಟಿ. ಮತ್ತೆ ಯಾಕೆ ಚಾ? ಸುಮ್ಮನೆ ನಿಮ್ಮ ಕೆಲಸ ನೀವು ಮಾಡ್ಕೊರಿ ಪಾಪ. ಅವ ಆಕಿ ಹಂಗೆ ಚಾ ಕುಡಿ ರೂಢ ಇಲ್ಲ, ಆಕಿ ಚಾ ಒಳ್ಳಂತ ನಾವು ಅಲ್ಲೇ ಬಾಗಲಾಗ ಒಂದು 5 ನಿಮಿಷ ನಿಂತು ಮಾತಾಡ್ತೀವಿ. ಪಾಪಕ್ಕಿನ್ನೂ ಹೋಗ್ಬೇಕ ನಮ್ಮ ಮನೆಗೆ, ಅಲ್ಲಿ ಮನ್ಯಾಗ ಕಾಯ್ತಿರ್ತಾರವ. ನೀ ಸುಮ್ಮನೆ ಎದಕ್ಕೆ ಕಿರಿಕಿರಿ ಮಾಡ್ತಿ? ಬಾ ಸ್ವಲ್ಪ ಅಲ್ಲೇ ಬಾಗಲಾಗ ಮಾತಾಡ ಬಾ. ಹಾಂ ಬಾ ನಡಿ. ಹೇ ಮನೆಗೆ ಬಂದ ಹುಡುಗಿನ ಬಾಗಲಾಗಂತ ಏನು ದೊಡ್ಡ ತ್ರಾಸಲ್ಲ, ನಾ ಚಾನ ಮಾಡ್ಕೊಳಕತ್ತಿದ್ದೆ. ಕುಂದ್ರ. ಅಯ್ಯೋ ನಿಮ್ಮ ಮಮ್ಮಿ ಅಷ್ಟು ಹೇಳ್ಯಾರ, ಈಗ ಕುಂದ್ರಲಿಲ್ಲ ಅಂದ್ರೆ ಅವ್ರಿಗೂ ಬೇಜಾರಾಕೈತಿ. ಒಂದು ಕಪ್ ಚಾ ಅಲ್ಲ ಕುಡ್ದು ಹೋದ್ರಾತ್ ಬಿಡೇವ ಬಾ. ಅಯ್ಯೋ ದೇವ್ರಿ, ಏನಪ್ಪ ಮಾಡೋದು? ನಮ್ಮ ಅಣ್ಣ ನಮ್ಮ ಅತ್ತಿಗೆಮ್ಮ ಬರ್ತಾ ಇದಾರ. ಈ ಟೈಮ್ನಾಗ ಈಕಿ ಎಲ್ಲಿದ್ರೆ ಒಂದಕ್ಕೊಂದು ಏನು ಕ್ಲಾಶ್ ಆಕತ್ತೆ ಏನೋ ಯಾರಿಗೆ ಗೊತ್ತು. ಛೇ, ಈಕಿ ಹಿಂಗೆ ಬರ್ತಾಳಂತ ಅಂದ್ಕೊಂಡಿದ್ದೇ ಇಲ್ಲ. ಹಾಳಾದ ಫೋನು. ನಾನೊಂದು ಸ್ವಲ್ಪ ರಿಸೀವ್ ಮಾಡಿದರೆ ಬರಬೇಡ ಅಂತಾರೆ ಹೇಳ್ತಿದ್ದೆ, ಇಲ್ಲ ನಾನೇ ಹೊರಗೆ ಹೋಗಿ ಬೆಟ್ಟಾಕಿದ್ದೆ. ಛೇ ಪಾಪ ನಮ್ಮಣ್ಣ ಕುಂತಾಳೀಗ, ಏನು ಎತ್ಕಳ್ಸಕತ್ತ ಬಾಕಿ ಏನು ಅನ್ಕೊಳಂಗಿಲ್ಲ ಆಮೇಲೆ. ಅಲ್ಲ ಜ್ಯೋತಿ ಯಾಕೆ ಒಂಥರ ಟೆನ್ಷನ್ನಾಗದಿ? ಅಲ್ಲ ಯಾಕೆ? ಅಲ್ಲ ನಾ ಬಂದಿದ್ದು ನಿಂಗೆ ಸೇರ್ತಿಲ್ಲ, ಯಾಕ ಒಂದು ನಮ್ಮನಿವನ್ನ ಮಾರಿ ಮಾಡ್ಕೊಂಡಿವ? ಹಂಗೆ ಅನ್ಕೊಂತೀಯ? ಅಲ್ಲೇ ನೀ ಬಂದಿದ್ದು ನಂಗೆ ಇಷ್ಟ ಆಗಂಗಿಲ್ಲನ? ನಂದೇನೋ ಬೇರೆ ಯೋಚನೆ. ಲಕ್ಷ್ಮಿ ಬರೀ ಒಳಗೆ ಚಪ್ಪಲಿ ಆ ಕಡೆ ಬಿಡ್ರಿ, ಅಲ್ಲಿ ಬಿಡ್ರಿ, ನಡ್ತೈತಿ. ಅಯ್ಯೋ ಅಣ್ಣ ಬಂದ. ನಿಮ್ಮ ಅಣ್ಣ ಬಂದರು ಅಂತ ಅನಿಸ್ತೈತಿ. ಸರಿ. ರೀ ಕಾಲು ತೊಳಕ್ಕೆ ನೀರು ನಡೆಸ್ತಿ? ಹಂಗೆ ಬಂದ್ರೆ ನಮ್ಮ ಮನೆಗಳ ಕಾಲು ತೊಳ್ಕೊಂಡ ಬಾ ಅಂತಾರಪ್ಪ, ಅದಕ್ಕಂದೆ. ಯಾರ ಹೆಣ್ಮಕ್ಳು ಮಾತಾಡ್ದಂಗೆ ಆಕತಿ? ಏನು ಪ್ರಾಬ್ಲಮ್ ಇಲ್ಲ, ನಡೀತಿ, ಚಪ್ಪಲಿ ಅಲ್ಲ, ಬಿಟ್ಟು ಬಾ. ಲಕ್ಷ್ಮಿ ನೀನಿಲ್ಲಿ? ಅಶ್ವಿನಿ ನೀನು? ಓ ಅಶ್ವಿನಿ, ಇಲ್ಲೇ ಇದೀರಾ? ಹಾಂ ಲಕ್ಷ್ಮಿ ನೀನು ಇವ್ರ ಜೊತೆ ಇವ್ರ ಮನೆಗೆ ಬಂದು? ಅಲ್ಲ ನೀ ಇಲ್ಲಿ? ನಂಗೇನು ಅರ್ಥನ ಆಗ್ವಲ್ತವ. ಅಶ್ವಿನಿ ಚಾ? ಓ ಬಂದ್ರನ? ಅಶ್ವಿನಿ ಚಾ ತಗೋರವ, ಅವ್ರಿಗೂ ಕೊಡ್ತೇನೆ, ನೀ ಕುಡಿ. ಅಯ್ಯೋ ದೇವ್ರಿ, ಅಶ್ವಿನಿ ಏನು ಅನ್ಕೊಂಡ್ಲೋ ಏನೋ. ನಾನು ನೋಡಿದ್ರೆ ಅವತ್ತೇನು ಬೇಡ, ನಾನು ನಿನ್ನ ಸವಾಸ ಬಿಡ್ತೀನಿ ಅಂತ ಹೇಳಿದ್ದೆ ಇವನಿಗೆ. ಹೇಳಿ ಹಿಂಗೆ ಮಾಡ್ತಾ ಇದ್ದಾಳ ಅಂತ ಅನ್ಕೊಂಡ್ಲೋ ಏನು. ಈಗಿನ ಅಶ್ವಿನಿ ಹೆಂಗಪ್ಪ ತಿಳಿಸಿ ಹೇಳೋದು? ಅಯ್ಯೋ ಇದು ಒಳ್ಳೆ ಪಜಿತೆ ಆತು. ನಾನೇ ಮುಂದೊಂದಿನ ಹೇಳೋಣ ಅನ್ಕೊಂಡಿದ್ದೆ, ಈ ರೀತಿ ಆಕತಿ ಅಂತ ಅನ್ಕೊಂಡಿದ್ದಿಲ್ಲ. ಅಶ್ವಿನಿ ಮನಸ್ಸಿಗೆ ಬೇಜಾರಾತು ಏನು. ಅವ ಅದೇ ಹೇಳಿದ್ನಲ್ಲ, ನಾನು ಪ್ರೀತ್ಸೋ ಹುಡುಗಿನ ಮನೆ ಕರ್ಕೊಂಬರ್ತೀನಿ ಅಂತೇಳಿ, ಲಕ್ಷ್ಮಿ ಅಂತೇಳಿ. ಹೌದನಪ್ಪ? ಲಕ್ಷ್ಮಿ ಬಾ ಕುತ್ಕೋ ಬಾ. ಆರಾಮದೇನವ? ಲಕ್ಷ್ಮಿ ಮಾತಾಡ್ಸು, ಕಾಲ್ ನಮಸ್ಕಾರ ಮಾಡು. ಹ್ಞೂ 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 ಆಂಟಿ ಆರಾಮದೇನ್ರಿ? ನೀವು ಆರಾಮದಿರ್ರಿ? ಮನ್ಯಾಗ ಎಲ್ಲರೂ ಆರಾಮದಾರನ್ರಿ? ಹ್ಞೂನವ ಎಲ್ಲರೂ ಆರಾಮದಾರ ನೋಡು. ನಿನ್ನ ಬಗ್ಗೆ ಭಾಳ ಹೇಳ್ತಿದ್ನ, ಫೋಟೋದಾಗ ಅಷ್ಟೇ ನೋಡಿದ್ದೆ, ಇದ್ರಿಗೆ ಈಗ ನೋಡಿದ್ದೆ. ಅವಾಗಿನ ಕಾಲದಾಗೆಲ್ಲ ಮದುವೆ ಅಂತೇಳಿ ಅಪ್ಪ ಅವನ ಇದ್ರಿಗೆ ಹೇಳಾಕ ನಿಂತ ಮಕ್ಕಳು ಹೆದರ್ತಿದ್ವು, ನಾಚ್ಕೊಂತಿದ್ವು. ಅಯ್ಯೋ ಮದುವೆ ಸುದ್ದಿ ಮಾತಾಡ್ತಿದ್ದಿಲ್ಲ. ಈಗಿನ ಕಾಲದಾಗ ಹಂಗಲ್ಲ, ನೋಡಿದೇನ ನನ್ನ ಮಗ ನಿನ್ನ ಕರ್ಕೊಂಬಂದು ನನಗೆ ಭೇಟಿ ಮಾಡ್ಸಕತ್ತಾನ. ಅವಾಗಿನ ಕಾಲದಾಗ, ಈಗಿನ ಕಾಲದಾಗೂ ಐತಿ, ಏನು ಕೆಟ್ಟಿಲ್ಲ. ಆದರೂ ಮದುವೆಗಿಂತ ಮುಂಚೆ ಗಂಡನ ಮನೆಗೆ ಹೆಣ್ಮಕ್ಳು ಹೋಗಂಗಿಲ್ಲ, ಮದುವೆ ಆದಮೇಲೆ ಒಮ್ಮೆ ಹೋಗುದು. ಈಗಿಂದ ಹಂಗಲ್ಲವ, 1-2 ಸಲ ಹೋಗಿ ಬಂದು ಇದ್ದು ನೋಡಿಕೊಂಡು ಆಮ್ಯಾಗ ಮದುವೆ. ಕಾಲ ಭಾಳ ಕೆಟ್ಟೋಗ್ಬಿಟ್ಟೈತಿ. ಅವ್ವೋ ಹಾಂ ಹೌದಂಟಿ, ನಾನು ಬರಲ್ಲ ಅಂದೆ. ಇವರೇ ಬಾ ಮನಿ ನೋಡವಂತೆ ಅದಕ್ಕೇನ ಅಂತೇಳಿ ಕರ್ಕೊಂಬಂದ್ರ. ಹೌದವ, ಆಕಿ ಒಲ್ಲೆ ಅಂದ್ಲ, ನಾನೇ ಕರ್ಕೊಂಬಂದಿದ್ದೆ. ನೀ ಹಿಂಗಂತೀಯಲ್ಲ, ಆಕಿಗೊಂಥರ ಮುಜುಗರ ಆಗಲ್ಲ. ಲಕ್ಷ್ಮಿ ಭಾಳ ಮುಂದುವರೆದು ಬಿಟ್ಟಿ ಬಿಡೆ. ಸರಿ ನಾ ಬರ್ತೀನಿ. ರೇ ಜ್ಯೋತಿ ನಾ ಹೋಗ್ತೀನಿ. ಅಯ್ಯೋ ಹುಡುಗಿ ಚಹಾ ಕೊಟ್ಟಿದ್ದು ಕುಡಿಲಾರ್ದಂಗೆ ಹೊಂಟಿಯಲ್ಲ, ಕುಂದ್ರ ಯಾಕೆ ಏನಾತ?
ಇಲ್ಲಂಟಿ, ಅರ್ಜೆಂಟ್ ನನ್ನೊಂದು ಕೆಲಸ ನೆನಪಾತ, ಹೋಗ್ಲೇಬೇಕು ನಾ ಈಗ. ಅಶ್ವಿನಿ ನಿತ್ಕೊ, ನಾನು ಬರ್ತೀನಿ, ಹೋಗೋಣಂತ. ಬೇಡ, ನಿನ್ನ ಕೆಲಸ ಸುಮಾರು ಐತಿ, ಮಾಡ್ಕೊ. ದೇವ್ರಿ. ಅಶ್ವಿನಿ. ಲಕ್ಷ್ಮಿ ಬಾ ಕುಂದ್ರ ಬಾ, ಅವರು ಏನಾದ್ರು ಕೆಲಸ ಇರ್ಬೇಕು ಬಾ. ಪಾಪ ನಿಂತಿತ್ತಪ್ಪ ಚಂದಾಗಿ ಮಾತಾಡ್ಕೊಂತ, ಅದೇನಾತ ಏನೋ ನೋಡು, ಆರ್ಬಾಡ್ಸಿ ಆ ನಮ್ನಿ ಹೋತಲ್ಲದ ಹುಡುಗಿ. ಏನು ಹುಡುಗರ ಏನಪ್ಪ ಈಗಿನ ಕಾಲದವ್ರ ತಗ. ಕುಂದ್ರವ, ಚಾ ಮಾಡ್ಕೊಂಬರ್ತೀನಿ. ಇದು ಅದಕ್ಕೆಮ್ಮ ಮನೆ ತೋರಿಸ್ತೇನೆ ಬರ್ರಿ, ನಮ್ಮನೆ ಹೆಂಗೈತಂತೆ. ಆದ್ರೆ ಅಷ್ಟು ದೊಡ್ಡದೇನಲ್ಲ, ನೋಡಿ ಏನು ಅನ್ಕೋಬೇಡ್ರಿ. ಅಯ್ಯ ಅನ್ಕೊಳಕ್ ಏನೈತಿ, ನಮ್ಮ ಮನೆಗಿಂತ ಇನ್ನು ಸಣ್ಣ ಮನೆ ಅವ್ರದ್ದು. ನಂಗೆ ಗಿರ್ಜಾ ಹೇಳಿಲ್ಲನ ಹಳ್ಳಿ ಮನೆ ಹೆಂಗಿರ್ತತಿ, ಇನ್ನು ಇದು ಸಿಟಿಯನ್ ಮನೆ ಪಟಿಗಲ್ ಇವೆಲ್ಲ ನೋಡಿ ಹಾಕಿ ಏನಾರು ಅನ್ಕೊಂತಾಳ, ಹಾಕಿ ತೋರ್ಸೋಗು. ಅಷ್ಟು ದೊಡ್ಡದೇನಲ್ಲ, ತೀರ ಸಣ್ಣದು ಅಲ್ಲ, ತೋರ್ಸೋಗು. ಅಂದಂಗೆ ಲಕ್ಷ್ಮಿ, ನಿಮ್ಮಪ್ಪ ನಿಮ್ಮ ಆರಾಮದಾರನವ? ನಿಮ್ಮಪ್ಪರಿಗೆ ಏನೋ ತ್ರಾಸಾಗಿತ್ತಲ್ಲ, ಆರಾಮಾಗ್ಯಾರನ ಈಗ? ಹ್ಞೂ ರೀ, ಆರಾಮಾಗ್ಯಾರ. ಕೈ ಕಾಲು ಎಲ್ಲ ಆರಾಮಾಗ್ಯಾವು, ಮಾತಾಡೋಕ್ಕೂ ಸ್ಪಷ್ಟವಾಗಿ ಮಾತಾಡಕತ್ತಾರ ಈಗ. ಮೊದ್ಲಿನಂಗೆ ಏನು ತ್ರಾಸಿಲ್ಲ, ಈ ಹೊಲ ಮನೆ ಎಲ್ಲ ಕಡೆ ಹೋಗಿ ಬರ್ತಾರೆ, ಏನೂ ತ್ರಾಸಿಲ್ರಿ. ಓ ಹೌದಾ? ಅಂದಂಗೆ ನಿಮ್ಮ ಅಕ್ಕ ಆರಾಮದಾಳಲ್ವ? ಏನು ನನಗೂ ಗೊತ್ತಿದ್ದಿಲ್ಲ, ಇವರೇ ಅಂದಿದ್ದ ನಿಂಗೊಬ್ಬ ಅಕ್ಕ ಅದರ ಮದುವೆ ಮಾಡಿಕೊಟ್ಟಾರ ಚಲೋ ಮನೆಗೆ ಅಂತೇಳಿ. ಅಯ್ಯೋ ಅವ ನಿಂಗೆ ಹೇಳೋದು ಮಾತು ನೋಡಿ, ನಾನು ಈಗ ಹೋದ್ಲಲ್ಲ ಲಕ್ಷ್ಮಿ, ಅವ್ರ ಅಣ್ಣಗೆ ಇವ್ರ ಅಕ್ಕನ ಕೊಟ್ಟಿರೋದು. ಹಾ ಹೌದಾ? ಇವ್ರಣ್ಣಗ ಹಂಗಾರೆ ದೊಡ್ಡ ಮಂತ್ಯಾನಕ್ಕೆ ಕೊಟ್ಟಾರ ಬಿಡು ಇವ್ರ ಅಕ್ಕನ. ಭಾಳ ಆರಾಮಿರ್ಬೇಕಂಗಾರ ನಿಮ್ಮ ಅಕ್ಕ, ಚಲೋ ಬಿಡುವ. ದೊಡ್ಡ ಮಂತ್ಯಾನಕ್ಕೆ ಹೆಣ್ಮಕ್ಳು ಕೊಟ್ರೆ ಬಂಗಾರದಂಗೆ ಇರ್ತಾರೆ. ಈಗೇನು ನಿಮ್ಗೆ ತೊಂದರೆ ಏನಿಲ್ಲ, ಏನಾರು ಸಣ್ಣ ಪುಟ್ಟ ಖರ್ಚು ಏನೋ ಮಾಡೋದಿದ್ರು ದೊಡ್ಡ ದೊಡ್ಡದು ಏನೇ ಬರಲಿ ಅಕ್ಕನೇ ಕೊಟ್ಟು ನಡೆಸ್ತಾಳ, ಹೌದಿಲ್ಲ? ನಿಮ್ಮ ಅಪ್ಪರಿಗೆ ಆರಾಮಿದ್ದಿದ್ದಿಲ್ಲಲ್ಲ, ಅವಾಗೂ ಅವರೇ ನೋಡ್ಕೊಂಡಿರ್ಬೇಕಂಗಾರ. ಮಂದಿನೂ ಭಾಳ ಚಲೋ ಅಂತಲ್ಲ ಇವ್ರೇನ, ಈಕಿನೂ ಹೇಳ್ತಿರ್ತಾಳ ಒಳ್ಳೆ ಮಂತ್ಯಾನ ಅಂತೇಳಿ. ಹೌದು, ಭಾಳ ಒಳ್ಳೆಯವ್ರು. ಅಂಕಲು ಅಷ್ಟೇ, ಪಾಟೀಲ್ ಅಂಕಲ್. ನಮ್ಮ ಅಪ್ಪಾಜಿ ಆರಾಮಿಲ್ದಾಗ ದವಾಖಾನೆ ಖರ್ಚೆಲ್ಲ ಅವರೇ ನೋಡ್ಕೊಂಡಾರ. ಅಕ್ಕನೂ ಅವ್ರದೇ ಆಫೀಸಿಗೆ ಕೆಲಸಕ್ಕೆ ಹೋಗ್ತಾಳ, ಅವ್ರ ಆಫೀಸ್ಗೆ ನೋಡ್ಕೋತಾಳ. ಮಂತ್ಲಿ ಸ್ಯಾಲ್ರಿ ನಮಗೆ ಕೊಡ್ತಿದ್ಲ. ಅಪ್ಪಾಜಿಗೆ ಆರಾಮಿದ್ದಿದ್ದಿಲ್ಲಲ್ಲ, ಎದ್ದು ಓಡಾಡೋ ಶಕ್ತಿ ಇಲ್ಲ ಅಂತೇಳಿ ಮನೆ ನಡ್ಸಕ್ಕೆ ಇಲ್ಲೇ ಕೊಡ್ತಿದ್ಲ. ಅವ್ರೇನು ಬೇಡ ಅಂತಿದ್ದಿಲ್ಲ. ಮಾವರು ಅಷ್ಟೇ, ನಮ್ಮ ಅಕ್ಕನ ಗಂಡ ಅವರು ಭಾಳ ಒಳ್ಳೆಯವ್ರು. ನಾವು ಪುಣ್ಯನೇ ಮಾಡೇವಿ ಅಂತ ಮಂತಾನ ನಮ್ಮ ಅಕ್ಕಗೆ ಸಿಗ್ಬೇಕಾದ್ರೆ, ನಮಗೆ ಅಷ್ಟು ಚಲೋ ಮಾವಾರ ಮನೆಗೆ ಬರ್ಬೇಕಾದ್ರೆ ಒಂಥರ ಹೇಳ್ಬೇಕಂದ್ರೆ ನಿಜವಾಗ್ಲೂ ಭಾಳ ಒಳ್ಳೆಯವ್ರು ಅವರು. ಅಶ್ವಿನಿನೂ ಅಷ್ಟೇ, ನನಗೆ ಒಂಥರ ಫ್ರೆಂಡ್ ಇದ್ದಂಗೆ ಅದಾಳ. ಇವತ್ತೇನೋ ಕೆಲಸ ಬಂತಂತ ಹೋದ್ಲಕ್ಕೆ. ಮತ್ತು ನೀವಿಬ್ರು ಇದ್ರ ಬದ್ರ ಮಾತಾಡಲಿಲ್ಲ? ಈಗ ಮಾತಾಡಿದ್ವಿ, ನೀವು ನೋಡಲಿಲ್ಲನ? ಇದು ಈಗ ನಾನು ನೇರವಾಗಿ ಅಕ್ಕನ ಮನೆಗೆ ಹೋಗಿ ಆಕಿಗೆ ಬೆಟ್ಟಾಗಿ ಮನೆಗೆ ಹೋಗ್ತೇನೆ. ಓ ಹೌದಾ? ಯಾಕಂದ್ರವ ಚಾತ್ರ ತಿನ್ಕಂದ್ರೆ ಇಂಥ ದೊಡ್ಡ ಸಂಬಂಧನ ಮಾಡ್ಕೊಳ್ಳೋದು ಬಿಟ್ಟು ಊರು ಬಾಡೆ ಈ ಹುಡುಗಿನ ಮಾಡ್ಕೊತೇನಂತ ಗಂಟು ಬಿದ್ದಾನ. ನೋಡಿದೆನು? ಅಬ್ಬಾ 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 ಅಬ್ಬಾ. ಅಲ್ಲ, ದವಾಖಾನೆ ಖರ್ಚು ಅವರೇ ಕೊಟ್ಟಾರ, ಆಸ್ಪತ್ರೆಗೂ ಸೇರ್ಸ್ಯಾರ, ಮನಿನೂ ನಡ್ಸ್ಯಾರ ಅಂದ್ರೆ ತುಸಾ ರೊಕ್ಕಾತ. ನಾಳೆ ನನ್ನ ಗಂಡಗೆ ಏನಾರ ತ್ರಾಸಾದ್ರೆ ಅವ್ರೇನು ನೋಡ್ಕೊತಿದ್ರು. ಇವ್ರ ಹತ್ರ ಏನೈತಿ? ಅಯ್ಯೋ ಹೋಗ್ಲಿಕ್ಕೆ, ಈಗ ಹೋದ್ಮೇಲೆ ಮಾತಾಡ್ತೀನಿ ಬಾಡ್ಯಾನ ಕಡೆ.